ಸಾರ್ವಜನಿಕ ಹಿಂದೂ ರುದ್ರಭೂಮಿ ಅಭಿವೃದ್ಧಿ ಸಮಿತಿಯಿಂದ 300 ಗ್ರಾಮದ ಕುತ್ತಾರು ಬಂಟಾರಬೈಲ್ನಲ್ಲಿ ನಿರ್ಮಿಸಲಾದ 300 ಗ್ರಾಮದ ಹಿಂದೂ ಮುಕ್ತಿಧಾಮ ಲೋಕಾರ್ಪಣಾ ಕಾರ್ಯಕ್ರಮವು ಸೆಪ್ಟೆಂಬರ್ 15ರಂದು ಬೆಳಿಗ್ಗೆ 10 ಗಂಟೆಗೆ ನಡೆಯಲಿದೆ ಎಂದು ಮಾಜಿ ಶಾಸಕ ಜಯರಾಮ್ ಶೆಟ್ಟಿ ಹೇಳಿದ್ದಾರೆ. ತೊಕ್ಕೊಟ್ಟು ಸೇವಾಸೌಧದಲ್ಲಿರುವ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಜನವರಿ 2024ರಲ್ಲಿ ಮುಕ್ತಿಧಾಮ ಸಮಿತಿ ಟ್ರಸ್ಟ್ ರಚಿಸಿ ಅಭಿವೃದ್ಧಿ ಕಾಮಗಾರಿಗಳನ್ನು ಆರಂಭಿಸಲಾಯಿತು. ಇದೀಗ 2 ಸಿಲಿಕಾನ್ ಚೇಂಬರ್, ಶಿವಮೂರ್ತಿ, ಸತ್ಯ ಹರಿಶ್ಚಂದ್ರನ ಮೂರ್ತಿ, 1 ಬಸ್ ನಿಲ್ದಾಣ, ರುದ್ರಭೂಮಿಯ ಕಚೇರಿ, ಕಾಂಪೌಂಡ್ ನಿರ್ಮಾಣ, ತಡೆಗೋಡೆ ನಿರ್ಮಾಣ, ಅಂಗಳಕ್ಕೆ ಇಂಟರ್ಲಾಕ್, ಗಾರ್ಡನ್ ಮತ್ತು ಧರ್ಮಸ್ಥಳ ಯೋಜನೆಯವರ ಜಂಟಿ ಆಶ್ರಯದಲ್ಲಿ ವನ ಮಹೋತ್ಸವದಲ್ಲಿ ಹಣ್ಣು ಹಂಪಲು ಸಸಿಗಳ ನೆಡುವಿಕೆ ಒಟ್ಟು 30 ಲಕ್ಷ ರೂಪಾಯಿ ಖರ್ಚಿನಲ್ಲಿ ಊರಿನ ಹಾಗೂ ಪರವೂರಿನ ದಾನಿಗಳ ಸಹಕಾರದಿಂದ ಜಿಲ್ಲೆಗೆ ಮಾದರಿಯಾದ ರುದ್ರಭೂಮಿ ನಿರ್ಮಿಸಲಾಗಿದೆ. ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಲೋಕಾರ್ಪಣೆಗೊಳಿಸಲಿದ್ದು, ಸಂಸದ ಬ್ರಿಜೇಶ್ ಚೌಟ ಹಾಗೂ ಇತರೆ ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು. ಸುಮಾರು 1996-7ರ ಸುಮಾರಿಗೆ 1974ರಲ್ಲಿ ಭಾರೀ ನೆರೆಯಿಂದಾಗಿ ಮನ ಕಳ್ಕೊಂಡವರೆಲ್ಲ 300 ಗ್ರಾಮದ ಕುತ್ತಾರ ಪದವಿನಲ್ಲಿ, ಸುಭಾಷ್ ನಗರದಲ್ಲಿ, ಸಂತೋಷ್ ನಗರದಲ್ಲೆಲ್ಲ ಮನೆಯೆಲ್ಲ ಮಾಡಿಕೊಂಡಿದ್ದರು. ಆ ನಂತರ ಸಾರ್ವಜನಿಕ ಸ್ಮಶಾನದ ತೊಂದರೆಗಳು, ವ್ಯತ್ಯಾಸಗಳು ನಮ್ಮ ಗಮನಕ್ಕೆ ಬಂದದ್ದರಿಂದ 98, 96, 97ರಲ್ಲಿ ನಾನು ಶಾಸಕನಾಗಿದ್ದಾಗ ಅಲ್ಲಿ ದಿವಂಗತ ಪರಮೇಶ್ವರ ಪೂಜಾರಿಯವರು ನೀಡಿದ ಸ್ಥಳದಲ್ಲಿ ಸುಮಾರು ಒಂದು 75 ಸೆನ್ಸ್ ಜಾಗದಲ್ಲಿ ರುದ್ರಭೂಮಿಯನ್ನು ಮಲೆನಾಡು ಅಭಿವೃದ್ಧಿಯ ಸಮಿತಿಯ ವತಿಯಿಂದ ನಾವು ಮಾಡಿದ್ದೇವೆ. ಆನಂತರ ಬೇರೆ ಬೇರೆ ಕಾರಣಗಳಿಂದ ಅದು ವ್ಯತ್ಯಾಸ ಆಗಿದ್ದುಕೊಂಡು, ಕಟ್ಟಡಗಳೆಲ್ಲ ವ್ಯತ್ಯಾಸ ಆಗಿದ್ದುಕೊಂಡು ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಡೆಸಿಕೊಂಡು ಬರಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಅದಕ್ಕೋಸ್ಕರ ಸಾರ್ವಜನಿಕ ಹಿಂದೂ ರುದ್ರಭೂಮಿ ಸಮಿತಿ ಅಂತ ಮಾಡಿಕೊಂಡು ಆಧುನೀಕರಣ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಆಗಿದೆ. ನಾನೀಗ ಬರುವಾಗ ಅಲ್ಲಿಗೆ ಹೋಗಿ ಬಂದದ್ದು ಬಹಳ ಚಂದವಾದಂಥ ರೀತಿಯಲ್ಲಿ 2 ಶಿಲಾಮೂರ್ತಿಗಳು, ಈಶ್ವರಂದು ಮತ್ತು ಹರಿಶ್ಚಂದ್ರಂದು ಮೂರ್ತಿಗಳ ಸಮೇತ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಜೊತೆಗೆ. ಸುದ್ದಿಗೋಷ್ಠಿಯಲ್ಲಿ 300 ಹಿಂದೂ ಮುಕ್ತಿಧಾಮ ಸಮಿತಿ ಟ್ರಸ್ಟ್ ಅಧ್ಯಕ್ಷರಾದ ಲೋಕನಾಥ್ ಪೂಜಾರಿ, ಪ್ರಧಾನ ಕಾರ್ಯದರ್ಶಿ ಕಿಶೋರ್ ಕುಮಾರ್ ಕುತ್ತಾರ್, ಕೋಶಾಧಿಕಾರಿ ಹರೀಶ್ ಕೊಟ್ಟಾರಿ, ರವೀಂದ್ರ ಕೊಟ್ಟಾರಿ ಬಂಡಾರಬೈಲು, ಉಮೇಶ್ ಶೆಟ್ಟಿ, ಪ್ರದೀಪ್ ಶೆಟ್ಟಿ ಕುತ್ತಾರು ಬೇರಿಕೆ, ಶಿವರಾಜ್ ಕಾವಾ ಕುತ್ತಾರುಗೊತ್ತು ಉಪಸ್ಥಿತರಿದ್ದರು. ಆರಿಫ್ ಯುಆರ್, ವಿ4 ನ್ಯೂಸ್, ಉಳ್ಳಾಲ.